ಈ ಎಲೆಕ್ಷನ್ ನಮ್ಮ ತಿಮ್ಮಾಪುರು ಕೆಲವು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿದ್ದಾರೆ. ಮೊನ್ನೆ ತಾನೇ ನಾವೆಲ್ಲ ಮೆಡಿಕಲ್ ಕಾಲೇಜು ಭೂಮಿ ಪೂಜೆಗೆ ಬಂದಿದ್ದು. ಯಾಕೆ ಮೇಟಿ ಅವರು ಬೇಕು ಅಂತ ಹೇಳ್ತಾ ಇದ್ರು ಅಂದ್ರೆ, ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಬಡವರಿಗೆ ಅನುಕೂಲ ಆಗ್ತಿರ್ಲಿಲ್ಲ. ಅಲ್ಲಿ ಸುಲಿಗೆ ನಡೀತಿತ್ತು, ಬಡವರಿಗೆ ಸಹಾಯ ಮಾಡಕ್ ಆಗ್ತಿರ್ಲಿಲ್ಲ. ಅದು ಬೇಕು ಅಂತೇಳಿ ಎಲ್ಲ ಜಿಲ್ಲಾ ಶಾಸಕರ ಜೊತೆಯಲ್ಲಿ ಇಟ್ಕೊಂಡು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಹಿಂದೆ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದನ್ನ ಬಿಜೆಪಿಯವರು ಕೂಡ ಅಧಿಕಾರ ಅದಕ್ಕೆ ಒಂದು ಜೀವ ಕೊಟ್ಟಿರಲಿಲ್ಲ. ಅವ್ರು ಬೇಕಾದ ಕಡೆ ಅವ್ರು ಮಾಡಿದ್ರು. ಇಲ್ಲಿ ಬಿಜೆಪಿ ಶಾಸಕರಿದ್ದು ಕೂಡ ಆ ಸರ್ಕಾರ ಇದ್ದ ಕೂಡ ಅವರು ಮಾಡಕ್ ಹೋಗಿರ್ಲಿಲ್ಲ. ಸೊ ಇವತ್ತು ನಾವು ಕೊಟ್ಟ ಮಾತಂತೆ ಇವತ್ತು ಸಿದ್ದರಾಮಯ್ಯನವರು ಬಂದು ಭೂಮಿ ಪೂಜೆ ಮಾಡಿ ಅದಕ್ಕೆ ಚಾಲನೆಯನ್ನು ನಾವು ಕೊಟ್ಟಿದ್ದೇವೆ. ರೈತರ ವಿಚಾರ ಹೇಳಿದ್ರು. ಮಾಧ್ಯಮದವ್ರಿಗೆ ನಿಮ್ಗೆ ಹೇಳ್ತೇನೆ, ಈ ಎಲೆಕ್ಷನ್ ನಡೆಯೋದು ಎರಡೇ ವಿಚಾರಕ್ಕೆ: ಧರ್ಮ ಅಧರ್ಮ ಒಂದು, ಎರಡನೇದು ಸತ್ಯ ಸುಳ್ಳು. ಈ ಸತ್ಯ ಸುಳ್ಳಿಗೆ ಈ ಎಲೆಕ್ಷನ್ ನಡೀತದೆ. ಬಿಜೆಪಿ ಏನೇನು ಬರೀ ಸುಳ್ಳು ಹೇಳೋದು, ಆಶ್ವಾಸನೆ ಕೊಡೋದು. ನಮ್ದೇನಿದ್ರು ನಾವೇನ್ ಮಾತಾಡ್ತೀವಿ ಮಾತಂತೆ ನಡೀತೀವಿ. ಇದು ಬಸವಣ್ಣನ ನಾಡು. ಸೊ ನುಡಿದಂತೆ ನಡೀತೀವಿ. ಎಲೆಕ್ಷನ್ ಮುಂಚಿತವಾಗಲಿ, ಎಲೆಕ್ಷನ್ ಆದ್ಮೇಲಾಗ್ಲಿ, ಎಲೆಕ್ಷನ್ ಹಿಂದೆ ಆಗ್ಲಿ, ಏನೆಲ್ಲ ಮಾತಾಡಿದ್ದೇವೆ ಆ ಮಾತನ್ನ ನಾವು ಕಾರ್ಯರೂಪಕ್ಕೆ ತಂದಿದ್ದೇವೆ. ಎಲ್ಲ ಗ್ಯಾರಂಟಿಗಳು ಈ ರಾಜ್ಯದಲ್ಲಿ 1,23,00,000 ಮನೆಗೆ ಇವತ್ತು 2,000 ರೂಪಾಯಿ ಹೋಗ್ತಾ ಇದೆ. 1,40,00,000 ಜನರಿಗೆ ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಅಕ್ಕಿ ಕೊಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಇಂಥದ್ದು ಒಂದು ಕಾರ್ಯಕ್ರಮ ಎಲ್ಲ ನನ್ನ ತಾಯಿಂದಿರೆಲ್ಲಾ ದೇವಸ್ಥಾನಗಳು ನೋಡಿದ್ರು, ಎಲ್ಲ ಬಿಗರ ಮನೆ, ನಂಟರ ಮನೆ, ಸ್ನೇಹಿತರ ಮನೆ ಎಲ್ಲ ಉಚಿತ ಪ್ರಯಾಣ ಮಾಡಿದ್ರು. ಸೊ ಇಂಥದ್ದು ಒಂದು ಕಾರ್ಯಕ್ರಮ ಬಿಜೆಪಿಯವರು ಮಾಡಕ್ ಆಗ್ಲಿಲ್ಲ. ಮತ ಕೇಳುವಂತ ಹಕ್ಕು, ಸ್ವಾಭಿಮಾನ ಎಲ್ಲ ಕೂಡ ಕಳ್ಕೊಂಡಿದ್ದಾರೆ. ಮುಂದೆ ಬರ್ತೀವಿ, ಕೆಲವು ಅನೇಕ ವಿಚಾರಗಳನ್ನ ಮಾತಾಡ್ತೀವಿ. ಯುವ ಮಿತ್ರ ಜನರ ಪರವಾಗಿ, ಜನರ ಕಷ್ಟ ಸುಖಕ್ಕೆ ಭಾಗಿಯಾಗಿದ್ದಾರೆ. ಇಡೀ ಸರ್ಕಾರ ಉಮೇಶ್ ಮೇಟಿ ಜೊತೆ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅತಿ ಹೆಚ್ಚು ಮತದಿಂದ ಆಯ್ಕೆ ಮಾಡಬೇಕು. ನಮ್ಮ ಜಯಂತಿ ಮಠರವರು ಇಂಡಿಪೆಂಡೆಂಟ್ ಆಗಿ ನಿಂತಿದ್ರು, 10,000 ಓಟ್ ತಗೊಂಡ್ರು. ಅವರು ಕೂಡ ಸಂಪೂರ್ಣವಾಗಿ ಅವರ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಹಳ ಜನ ಬಿಜೆಪಿ ನಾಯಕರುಗಳು ಸೇರುತ್ತಿದ್ದಾರೆ. ಆ ಪಟ್ಟಿನ ಸದ್ಯದಲ್ಲಿ ನಾವು ಬಿಡುಗಡೆ ಮಾಡಿ ನಿಮ್ಮ ಮುಂದೆ ನಾವು ಸೇರಿಸ್ತೀವಿ. ಎಲ್ಲರಿಗೂ ನಮಸ್ಕಾರ.